ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಶಿವನ ರಹಸ್ಯ. ಶಿವನು ಜೀವನಾಗುವುದು ಯಾವಾಗ? ಶಿವನ ಶಕ್ತಿಯು ಕ್ಷೀಣಿಸಿದಾಗ ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಎಲ್ಲೆಡೆ ಹರಡಿ ಸಂಪೂರ್ಣ ಬ್ರಹ್ಮಾಂಡವನ್ನು ಭಸ್ಮ ಮಾಡಿಬಿಡುತ್ತಾನೆ. ಹೀಗಾಗಿ ಶಿವನು ಈಗ ಕೇವಲ ಜೀವನಾಗುತ್ತಾನೆ, ಜೀವ ಮಾತ್ರನಾಗುತ್ತಾನೆ. ಈಗ ಅವನಲ್ಲಿ ಮತ್ತೆ ಸೃಷ್ಟಿಯನ್ನು ಸೃಷ್ಟಿಸುವಂತಹ ಶಕ್ತಿ ಇರುವುದಿಲ್ಲ. ಆಗ ಅವನಲ್ಲಿ ಯೋಚಿಸುವಂತಹ ಶಕ್ತಿಯೂ ಸಹ ಇರುವುದಿಲ್ಲ. ಹೀಗಾಗಿ ಅವನಲ್ಲಿರುವುದು ಈಗ ಪ್ರಳಯ ಕಾಲದ ಅಗ್ನಿ ಮಾತ್ರ. ಬ್ರಹ್ಮಾಂಡವನ್ನು ಭಸ್ಮ ಮಾಡುವುದು ಎಂದರೆ ವಿನಾಶ. ಶಿವನ ಬುದ್ಧಿಯಲ್ಲಿ ಆಗ ಕೇವಲ ವಿನಾಶ ಮಾತ್ರ ಉಳಿದುಕೊಳ್ಳುತ್ತದೆ, ಕಾಲಾಗ್ನಿ ಮಾತ್ರ ಉಳಿದುಕೊಳ್ಳುತ್ತದೆ. ಸಂಪೂರ್ಣ ನಿರಾಕಾರ ಬ್ರಹ್ಮನಾಗಿ ಮಹಾಕಲ್ಪ ಪ್ರಳಯವನ್ನು ಮಾಡಿ ಎಲ್ಲೆಡೆ ವಿನಾಶವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಶಿವನ ಬುದ್ಧಿಯು ವಿನಾಶಕಾರಿ ಬುದ್ಧಿಯಾಗುತ್ತದೆ. ಹೀಗಾಗಿ ಶಿವನನ್ನು ಜೀವನಾಗಿದ್ದಾನೆ ಎನ್ನಬಹುದು. ವಿನಾಶಕಾರಿ ಬುದ್ಧಿಯನ್ನು ಜೀವ ಬುದ್ಧಿ ಎನ್ನುತ್ತೇವೆ. ಶಿವನು ನಿರಾಕಾರನಾದಾಗ ಸತ್ಯಂ ಶಿವಂ ಸುಂದರಂ, ನಿರ್ಗುಣ, ನಿರಾಕಾರ, ಕರ್ಮಾತೀತ, ಭಾವಾತೀತ ಹಾಗೂ ಗುಣಾತೀತನಾಗಿರುತ್ತಾನೆ. ಆಗ ಅವನನ್ನು ಶಿವ ಎಂದು ಕರೆಯುತ್ತೇವೆ. ಶಿವನು ಕರ್ಮ ಬಂಧನದಲ್ಲಿ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿಸಿದನು. ಹೀಗಾಗಿ ಈ ಕರ್ಮ ಬಂಧನ ಅವನಿಗೆ ತಗಲುತ್ತದೆ, ಅಂದರೆ ಶಿವನಿಗೆ ಬಂಧಿಸುತ್ತದೆ. ಶಿವ ಡೈರೆಕ್ಟಾಗಿ ಮಾಡದಿದ್ದರೂ ಸಹ ಕರ್ಮಬಂಧನಕ್ಕೆ ಒಳಗಾಗುತ್ತಾನೆ. ಶಿವನು ಆ ಕಾರ್ಯವನ್ನು ಆಕಾರಿ ಶಿವನಿಂದ ಮಾಡಿಸುತ್ತಾನೆ, ಅಂದರೆ ಸದಾಶಿವನಿಂದ ಮಾಡಿಸುತ್ತಾನೆ. ಸದಾಶಿವ ಆಕಾರಿ ಶಿವಶಕ್ತಿ ಸಂಪೂರ್ಣ ಬ್ರಹ್ಮಾಂಡದ ಸಂಚಾಲನೆಯನ್ನು ಮಾಡುತ್ತಾರೆ. ನಿರಾಕಾರನ ಮೇಲೆ ಲೈಟ್ ಇರುತ್ತದೆ, ಲೈಟ್ನ ಮೇಲೆ ಮೈಟ್ ಇದೆ. ಮೈಟ್ ಅಂದರೆ ನಿರಾಕಾರ ಪರಮ ಪ್ರಕಾಶದ ಮೇಲೆ ಇರುವ ಪರಮ ಮಹಾತತ್ವದ ಒಂದು ಆವರಣವಾಗಿರುತ್ತದೆ. ಇದು ಪರಮ ಪ್ರಕಾಶವು ಎಲ್ಲೆಡೆ ಚದುರಿ ಹೋಗುವುದನ್ನು ತಡೆಯುತ್ತದೆ. ಇದಕ್ಕಾಗಿ ಒಂದು ಆವರಣದ ಸೃಷ್ಟಿ ಮಾಡುತ್ತದೆ, ಏಕೆಂದರೆ ಎಲ್ಲಿಯೂ ಶಕ್ತಿಯು ವ್ಯಯವಾಗಬಾರದು. ಪರಮ ಪ್ರಕಾಶವನ್ನು ತಡೆಯುವಂತಹ ಆವರಣ ಪರಮ ಮಹಾತತ್ವದ ಆವರಣವಾಗಿದೆ. ಅದನ್ನು ನಾವು ಮೈಟ್ ಎನ್ನುತ್ತೇವೆ. ನಾವು ಸತ್ಯಂ ಶಿವಂ ಸುಂದರಂ ಎನ್ನುವುದು ನಿರಾಕಾರನನ್ನು, ಆಕಾರಿ ರೂಪವನ್ನು ಸತ್ಯಂ ಸುಂದರಂ ಎನ್ನುವುದಿಲ್ಲ. ಶಿವನು ಮಹಾಕಾಲ ಪ್ರಳಯದಲ್ಲಿ ಎಲ್ಲವನ್ನ ಭಸ್ಮ ಮಾಡಿ ಸ್ಥೂಲ ತತ್ವವನ್ನು ಮತ್ತು ಸೂಕ್ಷ್ಮ ತತ್ವವನ್ನು ಭಸ್ಮ ಮಾಡಿ ಅಗ್ನಿಯಲ್ಲಿ ಪರಿವರ್ತಿಸುತ್ತಾನೆ. ಎಲ್ಲವನ್ನು ಭಸ್ಮ ಮಾಡಿ ಅಗ್ನಿ ತತ್ವದಲ್ಲಿ ಪರಿವರ್ತಿಸಿ ಅದನ್ನು ಪರಮ ಅಗ್ನಿಯಲ್ಲಿ ಮತ್ತು ಪರಮ ಅಗ್ನಿಯನ್ನು ಪರಮ ವಾಯುವಿನಲ್ಲಿ ಹಾಗೂ ಪರಮ ವಾಯುವನ್ನು ಪರಮ ಆಕಾಶದಲ್ಲಿ ಹಾಗೂ ಪರಮ ಆಕಾಶದಿಂದ ಪರಮ ಮಹಾತತ್ವದಲ್ಲಿ ಮತ್ತು ಪರಮ ಮಹಾತತ್ವದಿಂದ ಪರಮ ಪ್ರಕಾಶದಲ್ಲಿ ಕನ್ವರ್ಟ್ ಮಾಡುತ್ತಾನೆ. ಹಾಗೂ ತಾನು ನಿರಾಕಾರ ಪ್ರಕಾಶನಾಗಿ ಉಳಿಯುತ್ತಾನೆ, ಅಂದರೆ ಬ್ಲ್ಯಾಕ್ ಹೋಲ್ನಲ್ಲಿ ಉಳಿದುಕೊಳ್ಳುತ್ತಾನೆ. ಸಂಪೂರ್ಣ ಬ್ರಹ್ಮಾಂಡವನ್ನು ಭಸ್ಮ ಮಾಡುವ ಈ ಸ್ಟೇಜನ್ನು ಬ್ಲ್ಯಾಕ್ ಹೋಲ್ ಎನ್ನುತ್ತೇವೆ. ಈ ರೀತಿ ವಿನಾಶವನ್ನು ಮಾಡುವ ಸಂದರ್ಭದಲ್ಲಿ ಶಿವನು ಒಬ್ಬ ಜೀವನಾಗಿ ಬಿಡುತ್ತಾನೆ. ನಂತರ ಶಿವನಾಗಿ ಪುನಃ ಸೃಷ್ಟಿಯನ್ನು ಆರಂಭಿಸುತ್ತಾನೆ. ಹೀಗೆ ಬ್ರಹ್ಮನ 100 ವರ್ಷಗಳು ಸಂಪೂರ್ಣವಾದಾಗ ಶಿವನ ಪವರ್ 90% ಕಡಿಮೆಯಾಗಿ ಬಿಡುತ್ತದೆ, ಕೇವಲ 10% ಉಳಿಯುತ್ತದೆ. ಆಗ ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಕಾಲಾಗ್ನಿಯನ್ನು ಹರಡಿ ಪುನಃ ಕಾಲಾಗ್ನಿಯಲ್ಲಿ ಮಹಾಕಾಲ ಪ್ರಳಯವನ್ನು ಮಾಡಿ ಬ್ರಹ್ಮಾಂಡವನ್ನು ಭಸ್ಮ ಮಾಡಿಬಿಡುತ್ತಾನೆ. ಹೀಗೆ ಈ ಪ್ರೊಸೆಸ್ ನಡೆಯುತ್ತಿರುತ್ತದೆ.
ಜೀವನಿಂದ ಶಿವನಾಗುವುದು, ಶಿವನಿಂದ ಜೀವನಾಗುವುದು. ಜೀವನಿಂದ ಶಿವನಾಗುವಂತಹ ಆ ತತ್ವವನ್ನು ಬ್ಲ್ಯಾಕ್ ಹೋಲ್ ಸ್ಟೇಜ್ ಅಥವಾ ವಿನಾಶದ ಸ್ಟೇಜ್, ತತ್ವ ಪರಿವರ್ತನೆಯ ಸ್ಟೇಜ್ ಎನ್ನುತ್ತೇವೆ. ಈ ಸಂಪೂರ್ಣ ಪ್ರೊಸೆಸ್ಸನ್ನು ನಾವು ಅವ್ಯಕ್ತ ಬ್ರಹ್ಮಾಂಡ ಎನ್ನುತ್ತೇವೆ. ಅಂದರೆ ಸ್ಥೂಲ ಬ್ರಹ್ಮಾಂಡ ಸಂಪೂರ್ಣವಾಗಿ ಈಗ ವಿನಾಶಗೊಂಡಿದೆ, ಅವ್ಯಕ್ತ ಬ್ರಹ್ಮಾಂಡ ಉಳಿದುಕೊಂಡಿದೆ. ಇದು ನಿರಂತರ ನಡೆಯುವ ಚಕ್ರವಾಗಿದೆ. ಅನಂತಕೋಟಿ ಬ್ರಹ್ಮಾಂಡಗಳಲ್ಲಿ ಅನಂತಕೋಟಿ ಶಿವರಿದ್ದಾರೆ. ಸೋಲಾರ್ ಸಿಸ್ಟಮ್ ಎಂದರೆ ಒಂದು ಬ್ರಹ್ಮಾಂಡ ಹಾಗೂ ಒಂದು ಬ್ರಹ್ಮಾಂಡಕ್ಕೆ ಒಬ್ಬ ಶಿವ. ಇದರಂತೆ 800 ಕೋಟಿ ಸೋಲಾರ್ ಸಿಸ್ಟಮ್ಗಳಿವೆ ಒಂದು ಮಹಾಬ್ರಹ್ಮಾಂಡದಲ್ಲಿ ಎಂದಾದಾಗ 800 ಕೋಟಿ ಬ್ರಹ್ಮಾಂಡಗಳಿವೆ, 800 ಕೋಟಿ ಶಿವರಿದ್ದಾರೆ, 800 ಕೋಟಿ ಬ್ಲ್ಯಾಕ್ ಹೋಲ್ಗಳು ಆಗುತ್ತವೆ. 800 ಕೋಟಿ ಶಿವರಿದ್ದಾರೆ ಎಂದಾಗ ಅಷ್ಟೇ ಜೀವರು ಇದ್ದಾರೆ. ಈ ಮಹಾಕಾಲ ಪ್ರಳಯದ ಪ್ರೊಸೆಸ್ನಲ್ಲಿ ಬ್ಲ್ಯಾಕ್ ಹೋಲ್ಗಳು ಆಗುತ್ತಿವೆ ಮತ್ತು ಪುನಃ ತತ್ವ ಪರಿವರ್ತನೆ ಮಾಡಿ ಪರಮ ತತ್ವದಿಂದ ಪರಮ ಲೈಟ್ನಲ್ಲಿ ಕನ್ವರ್ಟ್ ಮಾಡಿ ಪುನಃ ಜೀವನಿಂದ ಶಿವನಾಗಿ ಶಿವನು ಸೃಷ್ಟಿಯನ್ನು ಆರಂಭಿಸುವಂತಹ ಈ ಪ್ರೊಸೆಸ್ ನಡೆಯುತ್ತಲೇ ಇರುತ್ತದೆ. ಇಡೀ ಗ್ಯಾಲಕ್ಸಿಗಳಲ್ಲಿ ಒಂದೇ ಸಲಕ್ಕೆ ಇದೆಲ್ಲವೂ ತನ್ನಿಂದ ತಾನೇ ನಡೆಯುತ್ತಾ ಹೋಗುತ್ತದೆ. ಹೀಗಾಗಿ ಶಾಸ್ತ್ರಗಳಲ್ಲಿಯೂ ಸಹ ಹೇಳಿದೆ, ಒಂದು ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳು ಹುಟ್ಟುತ್ತಿವೆ ಮತ್ತು ಸಾಯುತ್ತಿವೆ ಎಂದು ಹೇಳಲಾಗಿದೆ. ಮಹಾಶಿವನ ಒಂದು ಕ್ಷಣ ಅಂದರೆ ಬ್ರಹ್ಮನ 100 ವರ್ಷಗಳು ಮತ್ತು ಬ್ರಹ್ಮನ 100 ವರ್ಷಗಳು ಅಂದಾಗ ಬ್ರಹ್ಮಾಂಡದ ಆಯುಷ್ಯವೇ ಮುಗಿಯುತ್ತದೆ. ಬ್ರಹ್ಮಾಂಡದ ಆಯುಷ್ಯವು ಮುಗಿಯುತ್ತಿದ್ದಂತೆ ಬ್ಲ್ಯಾಕ್ ಹೋಲ್ ಆಗಿಬಿಡುತ್ತದೆ. ಅಂದರೆ ಬ್ರಹ್ಮಾಂಡ ಈಗ ಸಂಪೂರ್ಣ ಬ್ಲ್ಯಾಕ್ ಹೋಲ್ ಆಗಿದೆ. ಮಹಾಕಲ್ಪ ಪ್ರಳಯವಾಗುತ್ತದೆ. ಹೀಗಾಗಿ ಮಹಾಕಲ್ಪ ಪ್ರಳಯ ಶಿವನ ಒಂದು ಕ್ಷಣದಲ್ಲಿ ಅನಂತಾನಂತ ಬ್ರಹ್ಮಾಂಡಗಳು ಹುಟ್ಟುತ್ತಿವೆ ಮತ್ತು ಸಾಯುತ್ತಿವೆ ಎಂದರ್ಥ. ಇದೆಲ್ಲವನ್ನು ತಿಳಿದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation 10 p.m. to 11 p.m. on YouTube Live. Subscribe now. Website www.paramshanti.org. Email shanti.org. Like, share, subscribe. Join today.